ವಿಭಜಕ ಶಕ್ತಿ RSS ಅಂತ ಹೇಳ್ತಾರೆ ಪ್ರಿಯಾಂಕ್ ಖರ್ಗೆ. ನೋಡಿ, ಮೊಟ್ಟ ಮೊದಲನೇದಾಗಿ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ತಮ್ಮ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಿದ್ದಾರೆ. ನಮ್ಮ ಕಡೆ ಒಂದು ಗಾದೆ ಇದೆ, ಅಪ್ಪ ಕಷ್ಟಪಟ್ಟು ವರ್ಷಾನುಗಟ್ಟಲೆ ಗಳಿಸಿದ್ದನ್ನು ಮಗ ಕ್ಷಣಾರ್ಧದಲ್ಲಿ ಕಳೆದ ಅಂತ. ಆ ರೀತಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋರಾಟದ ಹಿನ್ನೆಲೆಯಿಂದ ಬಂದು ಬಡತನದ ಕಷ್ಟವನ್ನು ಅನುಭವಿಸಿ 50 ವರ್ಷಗಳ ಕಾಲ ತಾನು ಗಳಿಸಿದಂತಹ ಹೆಸರನ್ನು ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಇತ್ತೀಚಿನ ದಿನಗಳಲ್ಲಿ ಕಳೀತಾ ಇದ್ದಾರೆ. ಒಂದು ಮೊಟ್ಟ ಮೊದಲನೇದಾಗಿ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಏನು ನೆನ್ನೆ ಮಾತಾಡಿದ್ದಾರೆ, ಸಂವಿಧಾನದ ಆರ್ಟಿಕಲ್ 19 ಉಲ್ಲೇಖ ಮಾಡಿದ್ದಾರೆ. ಅವರು ನೆನ್ನೆ ಕೊಟ್ಟಿರೋ ಸ್ಟೇಟ್ಮೆಂಟ್ಗೆ ಜೊತೆಗೆ ನೆನ್ನೆ ಬರೆದಿರ್ತಕ್ಕಂತಹ ಪತ್ರದ ಆಧಾರದ ಮೇಲೆ ನಿಜವಾಗ್ಲೂ ಈ ದೇಶದ ಅಖಂಡತೆಗೆ ಭದ್ರತೆಗೆ ಕಳಂಕ ತರ್ತಾ ಇರೋದು ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು. ಜೊತೆಗೆ ಆರ್ಟಿಕಲ್ 19 ಉಲ್ಲೇಖ ಮಾಡ್ತಾರೆ. ಆರ್ಟಿಕಲ್ 19 ಏನು ಹೇಳುತ್ತೆ? ಮೂಲಭೂತ ಹಕ್ಕು. ಆ ಮೂಲಭೂತ ಹಕ್ಕನ್ನು ಹೇಳ್ತಾ ಆ ಮೂಲಭೂತ ಹಕ್ಕನ್ನು ಉಲ್ಲಂಘನೆ ಮಾಡಲಿಕ್ಕೆ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಹೊರಟಿದ್ದಾರೆ. ಇದೆಲ್ಲದಕ್ಕಿಂತ ಅತ್ಯಂತ ಪ್ರಮುಖವಾಗಿ ಪ್ರಿಯಾಂಕ ಖರ್ಗೆ ಅವರು ಮುಖ್ಯಮಂತ್ರಿ ಹುದ್ದೆ ಮೇಲೆ ಎಷ್ಟು ಕಣ್ಣಿಟ್ಟಿದ್ದಾರೋ, ಮುಖ್ಯಮಂತ್ರಿ ಹುದ್ದೆಗಿಂತ ಮುಂಚೆ ನಾನೊಂದ್ಸಲ ಈ ರಾಜ್ಯದ ಗೃಹ ಸಚಿವ ಆಗಬೇಕು ಅನ್ನೋ ಆಸೆ ಕಂಡಂತಿದೆ. ಆ ದೃಷ್ಟಿಯ ಕಾರಣದಿಂದ ದಿನಕ್ಕೊಮ್ಮೆ RSSನ ಬೈಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಖಂಡಿತ ರಾಜಕೀಯ ಕಾರಣ. ಜೊತೆಗೆ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರ ಒಳಜಗಳದಲ್ಲಿ ಹೇಗೂ ನಮ್ಮ ತಂದೆ ಇದೆ ರಾಷ್ಟ್ರೀಯ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷ ಆಗಿದ್ದಾರೆ, ಮುಖ್ಯಮಂತ್ರಿ ಪಟ್ಟ ನನಗೂ ಏನಾದರೂ ಒಲಿಬಹುದು ಅನ್ನೋ ಒಂದು ಕೆಟ್ಟ ಆಲೋಚನೆಯಿಂದನೂ ಕೂಡ ಪ್ರತಿನಿತ್ಯ RSS ಆಯ್ತು. ಓಕೆ.